ಕ್ರಿಸ್ಟಲ್ ಡೋಲೋಮೈಟ್ ಅನ್ನೋ ಅಪಾರ್ಟ್ಮೆಂಟಿಗೆ ಹೋಗ್ತೀವಿ ನಾವು. 15,000 ರೂಪಾಯಿ ಬಾಡಿಗೆ. ಒಬ್ಬ ಆಟೋ ಡ್ರೈವರ್ 15,000 ರೂಪಾಯಿ ಬಾಡಿಗೆ ಹೋಗೋದಂದರೆ ಅದೊಂದು ಅಚೀವ್ಮೆಂಟ್ ಹೇಳ್ಬೇಕಂದ್ರೆ ಅದು. ಯಾಕೆಂದರೆ ಖಾಲಿ ಕೈಯಲ್ಲಿ ಬಂದಿದ್ದಂಥ ವ್ಯಕ್ತಿ ನಾನು. ಅಲ್ಲಿಗೆ ಹೋಗ್ತೀವಿ, ಒಂದು ಚೆನ್ನಾಗಿರೋ ಮನೆಯಲ್ಲಿ ಇರ್ತೀವಿ. ನನಗೆ ಹಾಡಾಡೋ ಅಭ್ಯಾಸ ಇದ್ದಿದ್ದರಿಂದ ಏನಾಗುತ್ತೆ, ಹಾಡಾಡ್ತಾ ಇರ್ತೀನಿ. ನಮ್ಮ ಎದುರುಗಡೆ ಮನೆಯವರು ಕ್ರಿಶ್ಚಿಯನ್ ಇರ್ತಾರೆ ಆ್ಯಕ್ಚುಲಿ. ಬಹುಶಃ ನಾನು ಹಾಡಾಡೋದು ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕಳಿಸ್ತಾರೆ. ಸೊ ಫ್ಲೈಟ್ ಟಿಕೆಟ್ 2016 ಜುಲೈ 17 ನಾನು 20th ಬಾಂಬೆ ಜರ್ನಿಯಲ್ಲಿರ್ತೀನಿ. ಬೈ ಫ್ಲೈಟಲ್ಲಿ ಹೋಗ್ತೀನಿ, ಕರ್ಸ್ಕೊತಾರೆ. ಹೋದ ತಕ್ಷಣ ಕೇಳ್ತಾರೆ ನನಗೆ, ಹೇಗಿತ್ತು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಿಸ್ಟರ್ ಮೂರ್ತಿ ಅಂತ. ನಾನು ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಅಂತ. ಅದಕ್ಕೆ ಅವರು, ನಿನಗೆ ಆ ಅನುಭವ ಸಿಗಲಿ ಅಂತಲೇ ಫ್ಲೈಟಲ್ಲಿ ಕರೆಸಿದೆ ಅಂತಾರೆ. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋದಾಗ ಆ ಮೋಡಗಳನ್ನೆಲ್ಲ ನೋಡಿ ನನಗನ್ನಿಸ್ತು, ಪ್ರತಿಯೊಬ್ಬ ವ್ಯಕ್ತಿನೂ ಫ್ಲೈಟಲ್ಲಿ ಒಂದು ಸಲ ಓಡಾಡಬೇಕು ಅಂತ ಅನ್ನಿಸ್ತು ನನಗೆ. ಆ ಖುಷಿಯಾಗಿತ್ತು ನನಗೆ. ತುಂಬ ಮಾರಾಮಾರಿ ಪೈನು. ನನಗೆ ಕಾಲು ಹೇಗಾಗಿರುತ್ತೆ ಅಂದರೆ, ಕಿರುಬೆರಳು ಮತ್ತು ಪಕ್ಕದ ಬೆರಳು ಎರಡೂ ಈ ರೀತಿ ಕಚ್ಕೊಂಡ್ಬಿಡ್ತಾ ಇರುತ್ತೆ. ಕಚ್ಕೊಂಡು ರಬ್ಬಾಗಿ ಎರಡು ಬೆರಳುಗಳು ಅರ್ಧ ಆಗ್ಬಿಟ್ಟಿರುತ್ತೆ. ತುಂಬ ನೋವು, ನಿದ್ರೆ ಮಾಡೋಕ್ಕಾಗಲ್ಲ, ಗ್ಯಾಂಗ್ರೀನ್ ಆಗಿಬಿಟ್ಟಿರುತ್ತೆ. ಕಾಲು ನೀಡಂಗಿಲ್ಲ. ಹಿಂಗೆ ನೀಡಿದ್ರೆ ವಿತಿನ್ 20 ಸೆಕೆಂಡಲ್ಲಿ ಪೈನ್ ಬರ್ತಾಯಿತ್ತು. ಏನು ಚಟ ಇರಲಿಲ್ಲ? ಇಲ್ಲ. ನನಗೆ ಆ್ಯಕ್ಚುಲಿ ಕಾಫಿ ಟೀ ಸ್ಮೋಕಿಂಗ್ ಇವೆಲ್ಲ ಅಭ್ಯಾಸ ಇರಲಿಲ್ಲ. ಇವನ್ ನನ್ನ ಬೆಂಕಿ ಕಡ್ಡಿ ಹಚ್ಚಿದ್ರೆ ಕೂಡ ನನಗೆ ಆ ವಾಸನೆ ಕೂಡ ಆಗ್ತಾ ಇರಲಿಲ್ಲ ಅಂತೇಳಿ ನಾವು ರೂಮಲ್ಲಿರುವಾಗ ಕ್ಯಾಂಡ್ಲು ಕೂಡ ಹಚ್ತಾ ಇರಲಿಲ್ಲ ನಾನು ಕರೆಂಟ್ ಹೋದ್ರೆ. ಅವರಿಗೆ ನನ್ನ ಕಂಡ್ರೆ ಭಾಳ ಇಷ್ಟ. ಈ ಹುಡುಗ ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಸಂಗೀತ ಕಲಿಬೇಕು ಅನ್ನೋ ಆಸಕ್ತಿ ಇದೆಯಲ್ಲ ಅಂತೇಳಿ ನಾನು ಭಾಳ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅವರು ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಿರ್ತಾರೆ. ಅಲ್ಲೆಲ್ಲ ಬರೋರೆಲ್ಲ ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳು ಸಂಗೀತ ಕಲಿಯಕ್ಕೆ. ನಾನು ದೊಡ್ಡವನಲ್ಲಿ ನಾನು ಬಹುಶಃ ನಾನು ಹಾಡುವಾಗ ನನ್ನ ಸ್ವರದಲ್ಲಿ ವ್ಯತ್ಯಾಸ ಆಗ್ತಿರ್ತಾರೆ. ಆ ಟೈಮಲ್ಲಿ ಅವ್ರು ಹೇಳ್ತಿರ್ತಾರೆ, ಮೂರ್ತಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆಯ್ತು ಅಂತ ಕೇಳಿಸ್ಕೊತಾ ಇರ್ತೀನಿ. ಸೊ ಹೀಗೆ ನಡೀತಾ ಇರ್ತದೆ ಜರ್ನಿ. ಸಂಗೀತ ಕ್ಲಾಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ. ಕಾಲ್ ಪ್ರಾಬ್ಲಮ್ ಅಂದಾಗ ನಮ್ಮ ಟೀಚರ್ಗೆ ನನ್ನ ಕಡೆಯಿಂದ ಒಂದು ಕಾಲ್ ಹೋಗುತ್ತೆ, ಈ ಥರ ನನಗೆ ಕಾಲ್ ಪ್ರಾಬ್ಲಮ್ ಆಗಿದೆ ಅಂತೇಳಿ. ನಾವು ಕೂಡ ಈ ಥರ ಒಂದು ಅಪಾರ್ಟ್ಮೆಂಟಲ್ಲಿ ಇರಬೇಕು ಅನ್ನೋದು ನನಗೊಂದು ಮನಸ್ಸಲ್ಲಿ ಒಂದು ಡ್ರೀಮ್ ಇತ್ತು. 2014ರಲ್ಲಿ ಇದರಲ್ಲಿ ದೊಡ್ಡಕಲ್ಸಂದ್ರ ಹತ್ರ ಆ್ಯಕ್ಚುಲಿ ಈಗ ಆನಂದ್ ಭವನ್ ಅಂತ ಇದೆ, ಅವಳಹಳ್ಳಿಗೆ ಹೋಗೋ ರೋಡು, ಅಂಜನಾಪುರ ಮೇನ್ ರೋಡು. ಅಲ್ಲಿ ಕ್ರಿಸ್ಟಲ್ ಡೋಲೋಮೈಟ್ ಅನ್ನೋ ಅಪಾರ್ಟ್ಮೆಂಟಿಗೆ ಹೋಗ್ತೀವಿ ನಾವು. 15,000 ರೂಪಾಯಿ ಬಾಡಿಗೆ. ಒಬ್ಬ ಆಟೋ ಡ್ರೈವರ್ 15,000 ರೂಪಾಯಿ ಬಾಡಿಗೆ ಹೋಗೋದಂದರೆ ಅದೊಂದು ಅಚೀವ್ಮೆಂಟ್ ಹೇಳ್ಬೇಕಂದ್ರೆ ಅದು. ಯಾಕೆಂದರೆ ಖಾಲಿ ಕೈಯಲ್ಲಿ ಬಂದಿದ್ದಂಥ ವ್ಯಕ್ತಿ ನಾನು. ಅಲ್ಲಿಗೆ ಹೋಗ್ತೀವಿ, ಒಂದು ಚೆನ್ನಾಗಿರೋ ಮನೆಯಲ್ಲಿ ಇರ್ತೀವಿ. ನನಗೆ ಹಾಡಾಡೋ ಅಭ್ಯಾಸ ಇದ್ದಿದ್ದರಿಂದ ಏನಾಗುತ್ತೆ, ಹಾಡಾಡ್ತಾ ಇರ್ತೀನಿ. ನಮ್ಮ ಎದುರುಗಡೆ ಮನೆಯವರು ಕ್ರಿಶ್ಚಿಯನ್ ಇರ್ತಾರೆ ಆ್ಯಕ್ಚುಲಿ. ಬಹುಶಃ ನಾನು ಹಾಡಾಡೋದು ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಅಥವಾ ನಾನು ಜೋರಾಗಿ ಆಡ್ತೀನಿ ಅಂತ ಏನೋ ಡಿಸ್ಟರ್ಬ್ ಆಗಿರುತ್ತೆ ಅಂತ ಕಾಣುತ್ತೆ ಅವರಿಗೆ. ಅವ್ರು ನಮ್ಮ ತಾಯಿಗೆ ಹೇಳ್ಬಿಟ್ಟಿರ್ತಾರೆ, ನಿಮ್ಮ ಮಗನಿಗೆ ಮೆಲ್ಲಗೆ ಹಾಡೋಕ್ಕೆ ಹೇಳಿ ಅಂತೇಳಿ. ಬಟ್ ನಮ್ಮ ತಾಯಿ ನಾನು ಏನೂ ಹೇಳಲ್ಲ, ಎಲ್ಲಿ ಮಗ ನೊಂದ್ಕೊಂಡ್ಬಿಡ್ತಾನೋ ಅಂತೇಳಿ. ನಮ್ಮ ತಂದೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತೀನಿ, ಅಣ್ಣ ಫೋನಲ್ಲಿ ಮಾತಾಡುವಾಗ ಮೆಲ್ಲಗೆ ಮಾತಾಡಿದ್ರು ಕೇಳಿಸುತ್ತೆ, ಜೋರಾಗಿ ಮಾತಾಡಬೇಕು ಅಂತೇನಿಲ್ಲ ಅಂತ ಹೇಳ್ತೀನಿ. ನಮ್ಮ ತಂದೆ ಅವಾಗ ಹೇಳ್ತಾರೆ, ನೀನು ಅಷ್ಟೇ ಹಾಡಾಡುವಾಗ ಮೆಲ್ಲಗೆ ಹಾಡು, ಎದುರುಗಡೆ ಮನೆಯವರು ಹೇಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಾನು ಹೇಗೆ ಅಂದರೆ, ಯಾವುದೇ ವಿಷಯವನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥ ಒಂದು ಕ್ಯಾರೆಕ್ಟರ್ ನಂದು. ಹೌದಾ, ಅವ್ರು ಹಿಂಗಂದ್ರ ಸರಿ ಬಿಡು, ನಾನು ಇನ್ಮೇಲೆ ಮನೇಲಿ ಆಡಲ್ಲ, ಸರಿಗಮಪ ಹೋಗಿ ಆಡ್ತೀನಿ ಅನ್ನೋದು ನನ್ನ ಮೈಂಡಲ್ಲಿ ಬರುತ್ತೆ. ಸರಿ ಬೆಂಗಳೂರು ಹೋಗೋಣ, ಇಲ್ಲಿ ಕನ್ನಡಕ್ಕೆ ಹೋಗೋಣ ಅನ್ನೋ ಒಂದು ಥಾಟ್ ಬರುತ್ತೆ. ಅದಾದಮೇಲೆ ಓಕೆ ನೆಕ್ಸ್ಟ್ ಬಾಂಬೆಗೆ ಹೋಗೋಣ ಸಾರಿಗಮಪಾಗೆ ಅನ್ನೋ ಥಾಟ್ ಬರುತ್ತೆ. ಸರಿ ಬಾಂಬೆಗೆ ಹೋದರೆ ಎಲ್ಲಿರೋದು, ಅಲ್ಲಿ ಬಾಂಬೆಯಲ್ಲಿ ಯಾರು ಗೊತ್ತಿಲ್ಲ, ಹೊಸೊಬ್ರು ಬೇರೆ ಅನ್ನೋ ಯೋಚನೆ ಬಂದಾಗ ಪ್ರಕಾಶ್ ಶೆಟ್ಟಿದ್ದು ನೆನಪಾಗುತ್ತೆ, ಬಾಂಬೆ ಅವ್ರದ್ದು. ಫೋನ್ ಮಾಡ್ತೀನಿ ಅವರಿಗೆ, ಹೇಗಿದ್ದೀರಾ ಏನು ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ. ಎಲ್ಲಿ ಬರ್ತೀನಿ ಅಂದರೆ, ಬಾಂಬೆಗೆ ಬರಲೇ ಇಲ್ಲ, ಬರೋಣ ಅಂದ್ಕೊಂಡಿದ್ದೀನಿ. ಸರಿ ಬಸ್ಸಲ್ಲಿ ಬಂದರೆ ಎಷ್ಟು ಅವರ್ ಜರ್ನಿ ಆಗುತ್ತೆ? ಅದಕ್ಕೆ ಅವ್ರು ಹೇಳ್ತಾರೆ, ಒಂದು 1.5 ಡೇ ಆಗುತ್ತೆ. ಸರಿ ನೀವೊಂದು ಕೆಲಸ ಮಾಡಿ, ಯಾವಾಗ ಬರ್ತೀರಂತ ಡೇಟ್ ಹೇಳಿ ಅಂತ ಹೇಳ್ಬಿಟ್ಟು ನನಗೆ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕಳಿಸ್ತಾರೆ. ಸೊ ಫ್ಲೈಟ್ ಟಿಕೆಟ್ 2016 ಜುಲೈ 17 ನಾನು 20th ಬಾಂಬೆ ಜರ್ನಿಯಲ್ಲಿರ್ತೀನಿ. ಬೈ ಫ್ಲೈಟಲ್ಲಿ ಹೋಗ್ತೀನಿ, ಕರ್ಸ್ಕೊತಾರೆ. ಹೋದ ತಕ್ಷಣ ಕೇಳ್ತಾರೆ ನನಗೆ, ಹೇಗಿತ್ತು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಿಸ್ಟರ್ ಮೂರ್ತಿ ಅಂತ. ನಾನು ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಅಂತ. ಅದಕ್ಕೆ ಅವರು, ನಿನಗೆ ಆ ಅನುಭವ ಸಿಗಲಿ ಅಂತಲೇ ಫ್ಲೈಟಲ್ಲಿ ಕರೆಸಿದೆ ಅಂತಾರೆ. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋದಾಗ ಆ ಮೋಡಗಳನ್ನೆಲ್ಲ ನೋಡಿ ನನಗನ್ನಿಸ್ತು, ಪ್ರತಿಯೊಬ್ಬ ವ್ಯಕ್ತಿನೂ ಫ್ಲೈಟಲ್ಲಿ ಒಂದು ಸಲ ಓಡಾಡಬೇಕು ಅಂತ ಅನ್ನಿಸ್ತು ನನಗೆ. ಆ ಖುಷಿಯಾಗಿತ್ತು ನನಗೆ. ಅಲ್ಲಿ ನೆಕ್ಸ್ಟ್ ಡೇ ನನಗೆ ಬಾಂಬೆ ದರ್ಶನ ಮಾಡಿಸ್ತಾರೆ. ಅದಾದ ನಂತರ ನನಗೆ ಆ ಟೈಮಲ್ಲಿ ರೈಟ್ ಲೆಗ್ಗಲ್ಲಿ ಲೈಟಾಗಿ ಗ್ಯಾಂಗ್ರೀನ್ದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿರುತ್ತೆ, ಚಿಕ್ಕದಾಗಿ. ನಡೆಯುವಾಗ ಸ್ವಲ್ಪ ಕಾಲು ಪೈನ್ ಆಗ್ತಿರುತ್ತೆ. ಅವ್ರು ಅಬ್ಸರ್ವ್ ಮಾಡ್ತಾರೆ ಏನಾಗಿದೆ ಅಂತ.
ಅವರು ಗೊತ್ತಿರೋ ಡಾಕ್ಟರ್ ಹತ್ರ ಕಳಿಸ್ತಾರೆ. ಅವರು ಒಂದಷ್ಟು ಡಾಪ್ಲರ್ ಎಲ್ಲ ಬರ್ಕೊಡ್ತಾರೆ. ನನಗೋಸ್ಕರ ಒಂದು 12,000 ರೂಪಾಯಿ ದುಡ್ಡುಗಳನ್ನ ಖರ್ಚು ಮಾಡ್ತಾರೆ ಅವರಲ್ಲಿ. ಫ್ಲೈಟಲ್ಲಿ ಕರ್ಸ್ಕೊಂಡಿದ್ದು, ಅಲ್ಲಿ ಹಾಸ್ಪಿಟಾಲಿಟಿ ಮಾಡಿದ್ದು, ಅಲ್ಲೊಂದು 12,000 ಎಕ್ಸ್ಪೆಂಡಿಚರ್, ನಿಯರ್ಲಿ ಒಂದು 20K ಅಷ್ಟು ನನಗೆ ಖರ್ಚು ಮಾಡ್ತಾರೆ. ನಾನು 2016 ಜುಲೈ 17 to 20th ಬಾಂಬೆ ಟ್ರಿಪ್ ಆಗುತ್ತೆ. ವಾಪಸ್ ಬರ್ತೀನಿ. ಮತ್ತು ಸ್ವಲ್ಪ ದಿನದಲ್ಲಿ ಏನಾಗುತ್ತೆ, ತುಂಬ ಮಾರಾಮಾರಿ ಪೈನು. ನನಗೆ ಕಾಲು ಹೇಗಾಗಿರುತ್ತೆ ಅಂದರೆ ಕಿರುಬೆರಳು ಮತ್ತು ಪಕ್ಕದ ಬೆರಳು ಎರಡೂ ಈ ರೀತಿ ಕಚ್ಕೊಂಡ್ಬಿಡ್ತಾ ಇರುತ್ತೆ. ಕಚ್ಕೊಂಡು ರಬ್ಬಾಗಿ ಎರಡು ಬೆರಳುಗಳು ಅರ್ಧ ಆಗ್ಬಿಟ್ಟಿರುತ್ತೆ. ತುಂಬ ನೋವು, ನಿದ್ರೆ ಮಾಡೋಕ್ಕಾಗಲ್ಲ, ಗ್ಯಾಂಗ್ರೀನ್ ಆಗಿಬಿಟ್ಟಿರುತ್ತೆ. ಕಾಲು ನೀಡಂಗಿಲ್ಲ, ಹಿಂಗೆ ನೀಡಿದ್ರೆ ವಿತಿನ್ 20 ಸೆಕೆಂಡಲ್ಲಿ ಪೇಯ್ನ್ ಬರ್ತಾಯಿತ್ತು. ಬೆಡ್ರೂಮ್ಗೆ ಏನು ಚಟ ಇರಲಿಲ್ಲ? ಇಲ್ಲ, ನನಗೆ ಆ್ಯಕ್ಚುಲಿ ಕಾಫಿ ಟೀ ಸ್ಮೋಕಿಂಗ್ ಇವೆಲ್ಲ ಅಭ್ಯಾಸ ಇರಲಿಲ್ಲ. ಈವನ್ ನನ್ನ ಬೆಂಕಿ ಕಡ್ಡಿ ಹಚ್ಚಿದ್ರೆ ಕೂಡ ನಂಗೆ ಆ ವಾಸನೆ ಕೂಡ ಆಗ್ತಾ ಇರಲಿಲ್ಲ ಅಂತೇಳಿ ನಾವು ರೂಮಲ್ಲಿರುವಾಗ ಕ್ಯಾಂಡ್ಲು ಕೂಡ ಹಚ್ತಾ ಇರಲಿಲ್ಲ ನಾನು ಕರೆಂಟ್ ಹೋದರೆ. ಯಾಕೆಂದರೆ ಆ ಬೆಂಕಿ ಕಡ್ಡಿ ವಾಸನೆ ಕೂಡ ನನಗೆ ಇರಿಟೇಟ್ ಆಗ್ತಾಯಿತ್ತು. ಆ ಥರ ಇದ್ದಂಥ ವ್ಯಕ್ತಿ. ಸೊ ಗ್ಯಾಂಗ್ರೀನ್ ಆಯಿತು. ನನಗೆ ಕಾಲು ನೀಡಿದ್ರೆ ನೋವು ಬರುತ್ತೆ, ವಿತಿನ್ 20 ಸೆಕೆಂಡಲ್ಲಿ ಪೇಯ್ನ್ ಬರುತ್ತೆ, ಕೂತ್ಕೊಂಡೇ ನಿದ್ರೆ ಮಾಡಬೇಕಾದ ಸಂದರ್ಭ. ಯಾಕೆ ಆಯಿತು ಅಂತ ಹುಡುಕಿದ್ರ ಮೆಡಿಕಲಿ? ಆ್ಯಕ್ಚುಲಿ ಏನಾಗುತ್ತೆ, ಆ ಸಂದರ್ಭದಲ್ಲಿ ನಾನು ಡಾಕ್ಟ್ರಿಗೆ ಹೋಗಿ ಕೇಳ್ತೀನಿ. ನನಗೆ ಮೊದಲು ಫುಟ್ಬಾಲ್ ಎಲ್ಲ ಆಡ್ತಿದ್ರ? ಹೌದೌದು, ಫುಟ್ಬಾಲ್ ಆಡ್ತಾ ಇದ್ದೆ ನಾನು. ಸ್ವಿಮ್ಮಿಂಗ್ ಮಾಡ್ತಾ ಇದ್ರಿ? ಎಕ್ಸಸೈಸು? ಹೌದು, ಫುಟ್ಬಾಲ್ ಮಾಡ್ತಾ ಇದ್ದೆ, ಜಾಗಿಂಗ್ ಮಾಡ್ತಾ ಇದ್ದೆ, ಎಕ್ಸಸೈಸ್ ಮಾಡ್ತಾ ಇದ್ದೆ ಅವೆಲ್ಲ. ಮತ್ತು ಯೋಗ ಕ್ಲಾಸ್, ರಾಷ್ಟ್ರೋತ್ಥಾನದಲ್ಲಿ 8 ತಿಂಗಳು ಯೋಗಪಟುವಾಗಿ ಕೂಡ ನಾನು ಅಲ್ಲಿ ವಿಜಯ್ ಸರ್ ಅಂತೇಳಿ ಗುರುಗಳು, ನಮ್ಮ ಗುರುಗಳು, ಮತ್ತು ನಾಗೇಂದ್ರ ಕಾಮತ್ ಅಂತೇಳಿ ಅವರು ಕೂಡ ನಮ್ಮ ಗುರುಗಳು, ಯೋಗ ಟೀಚರ್ಸು. 8 ತಿಂಗಳು ಸತತವಾಗಿ ಹೋಗಿದ್ದೆ ನಾನು. ಅಂದ್ರೆ ನೀವು ಆಕಸ್ಮಿಕವಾಗಿ ಯೋಗ ಎಲ್ಲ ಮಾಡೋದಲ್ಲ, ಕಲಿತೆ ಮಾಡಿದ್ದು? ಹೌದೌದು, ಗುರುಗಳ ಹತ್ರ ಹೋಗಿದ್ದೆ. ರಾಷ್ಟ್ರೋತ್ಥಾನ ಇಟ್ಸ್ ಎ ಪರ್ಟಿಕ್ಯುಲರ್ ಟೀಚರ್ಸ್ ಇದಾರಲ್ಲ, ಅಲ್ಲಿ ಹೋಗಿ ಮಾಡಿದ್ದೆ ನಾನು 2008ನೇ ಇಸ್ವಿಯಲ್ಲಿ. ಆಟೋ ತೊಗೊಂಡಿದ್ದ ಟೈಮಲ್ಲೇ ಮಾಡಿದ್ದೆ. ಮತ್ತು ಸಂಗೀತ ಗ್ಯಾಪ್ ಆಗಿತ್ತು, ಪುನಃ 2008ರಲ್ಲಿ ಸಂಗೀತಕ್ಕೂ ಕೂಡ ಸೇರಿಕೊಂಡಿದ್ದೆ. ಆವಾಗಲೂ ಕೂಡ ಆಟೋ ತೊಗೊಂಡಂಥ ಸಂದರ್ಭದಲ್ಲಿ ಪ್ರೆಷರ್ ಜಾಸ್ತಿ ಅಂತ ಡಿಸ್ಕಂಟಿನ್ಯೂ ಆಯಿತು. ಸರಿ, ಆಟೋ ಫೀಲ್ಡಲ್ಲಿ ಕೆಲಸ ಮಾಡಿದೆ. ಇನ್ನು 16 ಅಷ್ಟರಲ್ಲಿ ನನಗೆ ಆಲ್ರೆಡಿ ಕಾಲ್ದು ಚಾಲೆಂಜ್ ಬರೋಕ್ಕೆ ಶುರು ಆಯಿತು. ಆ ಸಂದರ್ಭದಲ್ಲಿ ಒಬ್ಬರು ನನ್ನ ಸಂಗೀತ ಟೀಚರ್ ಗುರುಗಳು, ಆ್ಯಕ್ಚುಲಿ ವಿದ್ಯಾಭೂಷಣ್ ಅವ್ರ ಮನೆಯಲ್ಲಿ ಸಂಧ್ಯಾ ಅಂತೇಳ್ಬಿಟ್ಟು, ಸಂಧ್ಯಾ ಶಂಕರ್ ಅಂತ ಅವರು ನಮಗೆ ಕರ್ನಾಟಕ ಸಂಗೀತ ಹೇಳಿಕೊಡ್ತಾಯಿದ್ರು. ವಿದ್ಯಾಭೂಷಣ್ರು ದೇವ್ರ ನಾಮಗಳನ್ನು ಹೇಳಿಕೊಡ್ತಾಯಿದ್ರು ನಮಗೆ. ಹೇಳಿಕೊಡುವಂಥ ಸಂದರ್ಭದಲ್ಲಿ ಅವರಿಗೆ ನನ್ನ ಕಂಡ್ರೆ ಭಾಳ ಇಷ್ಟ. ಈ ಹುಡುಗ ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಸಂಗೀತ ಕಲಿಬೇಕು ಅನ್ನೋ ಆಸಕ್ತಿ ಇದೆಯಲ್ಲ ಅಂತೇಳಿ ನಾನು ಭಾಳ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅವರು ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಿರ್ತಾರೆ. ಅಲ್ಲೆಲ್ಲ ಬರೋರೆಲ್ಲ ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳು ಸಂಗೀತ ಕಲಿಯೋಕ್ಕೆ. ನಾನು ದೊಡ್ಡವನಲ್ಲಿ, ನಾನು ಬಹುಶಃ ನಾನು ಹಾಡುವಾಗ ನನ್ನ ಸ್ವರದಲ್ಲಿ ವ್ಯತ್ಯಾಸ ಆಗ್ತಿರ್ತೆ. ಆ ಟೈಮಲ್ಲಿ ಅವ್ರು ಹೇಳ್ತಿರ್ತಾರೆ, ಮೂರ್ತಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆಯ್ತು ಅಂತ ಕೇಳಿಸ್ಕೊತಾ ಇರ್ತೀನಿ. ಸೊ ಹೀಗೆ ನಡೀತಾ ಇರ್ತದೆ ಜರ್ನಿ. ಸಂಗೀತ ಕ್ಲಾಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ. ಕಾಲ್ ಪ್ರಾಬ್ಲಮ್ ಅಂದಾಗ ನಮ್ಮ ಟೀಚರ್ಗೆ ನನ್ನ ಕಡೆಯಿಂದ ಒಂದು ಕಾಲ್ ಹೋಗುತ್ತೆ, ಈ ಥರ ನನಗೆ ಕಾಲ್ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅದವರು ಅವ್ರ ಹೆಸರು ಅನಂತ್ ಜಿ ಅಂತೇಳಿ. ಅವರು ಸಿರಿಧಾನ್ಯಗಳ ಬಗ್ಗೆ ಮಾತಾಡಿರೋ ಒಂದು ವಿಡಿಯೋ ಇರುತ್ತೆ, ಆಡಿಯೋ ಇರುತ್ತೆ. ಅದನ್ನು ನನಗೆ ಕಳಿಸ್ಕೊಡ್ತಾರೆ. 12 ಮಿನಿಟ್ಸ್ ಏನೋ ಆಡಿಯೋ ಇರುತ್ತದು. ಸಿರಿಧಾನ್ಯ, ನವಣೆ, ಸಾಮೆ, ಆರ್ಕ ಇದನ್ನೆಲ್ಲ ತಿಂದರೆ ಗ್ಯಾಂಗ್ರೀನ್ ಅಂತ ಚಾಲೆಂಜ್ ವಾಸಿ ಆಗುತ್ತೆ ಅಂತ ಒಂದು ಆಡಿಯೋದು. ಸರಿ ಅಂತೇಳಿ ನಾನೇನು ಮಾಡ್ತೀನಿ, ಜಯನಗರದಲ್ಲಿ ಒಂದು ಆರ್ಗ್ಯಾನಿಕ್ ಶಾಪ್ ಇರುತ್ತೆ, ಅಲ್ಲಿಗೆ ಹೋಗಿ ನೆಕ್ಸ್ಟ್ ಡೇನೇ ನಾನು ಹೇಗೆ ಅಂದರೆ ಯಾವುದೇ ಕೆಲಸವನ್ನು ಫಾಸ್ಟಾಗಿ ಆ್ಯಕ್ಷನಿಗೆ ತೊಗೊಂಡು ಹೋಗ್ತೀನಿ. ಕೇಳ್ಕೊಂಡು ಸುಮ್ಮನೆ ಇರೋದಿಲ್ಲ ನಾನು. ಗೊತ್ತಾದರೆ ದಿಸ್ ಇಸ್ ದ ಸೊಲ್ಯೂಷನ್ ಅಂದರೆ ಅಲ್ಲಿ ಟೇಕ್ ಆ್ಯಕ್ಷನ್ ಇಮಿಡಿಯೇಟ್ಲಿ. ಹೋಗ್ಬಿಟ್ಟು ಸಿರಿಧಾನ್ಯಗಳು ತೊಗೊಂಬಂದು ಬಳಸ್ತಾ ಇರ್ತೀನಿ. ನನಗೆ ಆ್ಯಕ್ಚುಲಿ ಗ್ಯಾಂಗ್ರೀನ್ ಆಗ್ತಂದ ಸಂದರ್ಭದಲ್ಲಿ ಒಬ್ಬರು ಜನರಲ್ ಫಿಸಿಷಿಯನ್ ಕನ್ಸಲ್ಟ್ ಮಾಡಿದಾಗ ಜಯದೇವದಲ್ಲಿ ಡಾಕ್ಟರ್ ಮುರಳಿ ಕೃಷ್ಣ ಅಂತ ಇರ್ತಾರೆ. ಮುರಳಿ ಕೃಷ್ಣ ಅವ್ರು ಮುರಳೀಧರ ಸಮಥಿಂಗ್, ಅವ್ರನ್ನ ಹೋಗಿ ಕೇಳಿದಾಗ ಅವರು ಇದಕ್ಕೆ ಸ್ಪೆಷಲಿಸ್ಟ್ ಬಂದು, ಇದು ಆ್ಯಕ್ಚುಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂ ಚಾಲೆಂಜ್ ಇದು, ಮಹಾವೀರ್ ಜೈನ್ಗೆ ಹೋಗಿ ಡಾಕ್ಟರ್ ಸುರೇಶ್ ಅಂತ ಇದ್ದಾರೆ HOD, ಅವ್ರನ್ನ ಭೇಟಿಯಾಗಿ ಅಂತಾರೆ. ಅವ್ರನ್ನ ಹೋಗಿ ಭೇಟಿ ಆಗ್ತೀನಿ. ಅವರು ನೋಡ್ತಾರೆ, ರಿಪೋರ್ಟ್ ನೋಡ್ತಾರೆ, ಏನು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹೇಳ್ಬೇಡ, ತೊಗೊಂಡು ಮನೆಗೆ ಹೋಗು ಅಂತಾರೆ. ಸರಿಯೇ ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ ಅವ್ರು ಡೈರೆಕ್ಟಾಗಿ. ನಾನು ಏನಪ್ಪ ಹಿಂಗೆ ಹೇಳಿದ್ರೆ ಹೇಗೆ, ಏನಾದ್ರು ಒಂದು ದಾರಿ ತೋರಿಸ್ಬೇಕಲ್ಲ ಅಂತ. ಅಲ್ಲೇನೂ ದಾರಿ ಕಾಣಲ್ಲ. ಒಬ್ಬರು ಆಕ್ಯುಪಂಕ್ಚರ್ ಡಾಕ್ಟ್ರು ಪರಿಚಯ ಆಗ್ತಾರೆ. ಆಲ್ರೆಡಿ ಒಂದು ಗ್ಯಾಂಗ್ರೀನ್ ಪೇಷಂಟ್ ಅಟೆಂಡ್ ಮಾಡಿರ್ತಾರೆ. ನಾನು ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಹೋಗ್ತೀನಿ. ಜೊತೆಗೆ ಸಿರಿಧಾನ್ಯ ಬಳಸುವಾಗ ಡಾಕ್ಟರ್ ಖಾದರ್ ಅವ್ರ ನಂಬರ್ ಸಿಗುತ್ತೆ, ಮಿಲೆಟ್ ಮ್ಯಾನ್ ಡಾಕ್ಟರ್ ಖಾದರ್ ಅವ್ರದ್ದು, ಮೈಸೂರಲ್ಲಿ ತೊಣಚಿಕೊಪ್ಪಲಲ್ಲಿ ಅವ್ರ ಅಡ್ರೆಸ್ಸು. ಅವ್ರದ್ದು ಅಪಾಯಿಂಟ್ಮೆಂಟ್ ಮಿನಿಮಮ್ 2 ತಿಂಗಳು ಕಾಯಬೇಕಾಯ್ತು. ಹೌದು. ನಾನು ಏನಪ್ಪ ಮಾಡೋದು, ಈ ಥರ ಬೇರೆ ಪರಿಸ್ಥಿತಿ ಇದೆಯಲ್ಲ ಅನ್ನುವಾಗ ರಾತ್ರಿ ಎಲ್ಲ ನೋವು, ಒದ್ದಾಟ, ಯೋಚನೆ ಮಾಡ್ತೀನಿ ಹೆಂಗೆ ಇದಕ್ಕೆ ಸೊಲ್ಯೂಷನ್ ಏನಂತೇಳಿ. ಆವಾಗ ನಂಗೆ ದಾರಿ ಚುಚ್ಚುತ್ತೆ. ನಿಂದು ಆರ್ಟಿಕಲ್ ಇದೆಯಲ್ಲ ಅದನ್ನು ಕಳಿಸು ಅಂತ ನನ್ನ ಮೈಂಡ್ ಹೇಳುತ್ತೆ. ನನ್ನ ಹತ್ರ ಹೆಂಗಿದ್ರು ಆರ್ಟಿಕಲ್ಸ್ಗಳಿರುತ್ತೆ. ಆ ಪೇಪರ್ ಆರ್ಟಿಕಲ್ನ ವಾಟ್ಸಪ್ ಮಾಡ್ತೀನಿ ಅವ್ರಿಗೆ, ನನಗೆ ಈ ಥರ ಆಗಿದೆ ಅಂದಾಗ ಅವ್ರು ಅದನ್ನು ನೋಡಿ ಇವ್ನು ಯಾರೋ ಒಳ್ಳೆ ಹುಡುಗ ಇದ್ದಾನೆ ಅಂತೇಳಿ ನನಗೆ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಡಾಕ್ಟರ್ ಖಾದರ್ ಸರ್. ಫ್ರೈಡೇ ಬನ್ನಿ ಅಂತ ಕರೀತಾರೆ. ಆಯ್ತು ಅಂತೇಳಿ ಫೋನ್ ಮಾಡಿ ಹೋಗ್ತೀನಿ. ನಾನು
ಹೋಗಿ ನೋಡಿದಾಗ ಅವ್ರು ಹೇಳ್ತಾರೆ 7ರಿಂದ 8 ತಿಂಗಳು ಸಾಮೆ ಮತ್ತು ಆರ್ಕವನ್ನು ತೆಗೆದುಕೊಳ್ಳಿ, ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ನ ನಾನು ತಪಸ್ ಥರ ಫಾಲೋ ಮಾಡ್ತೀನಿ, ಅದೇ ಥರ ವಾಸಿ ಆಗಿಬಿಡುತ್ತೆ. ಸಿರಿಧಾನ್ಯದಿಂದ ನಾನೊಂದು ಕಂಡುಕೊಂಡಂಥ ಒಂದು ಉಪಾಯ ಅದು. ಗ್ಯಾಂಗ್ರೀನ್ ಆಗಿದ್ದು ಸಿರಿಧಾನ್ಯದಲ್ಲಿ ವಾಸಿ ಆಗುತ್ತೆ. ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂಗ್ ಕೂಡ, ಒಂದು ಮೈಂಡ್ ಸೆಟ್ಟಿಂಗು ಹೇಳಿದ್ನ ಫಾಲೋ ಮಾಡೋದು ಸಿನ್ಸಿಯರ್ ಆಗಿ. ಸೊ ಐ ಗಾಟ್ ಹೆಲ್ತ್ ಇಶ್ಯೂ ಕ್ಲಿಯರ್ ಆಯಿತು. ಅಂದ್ರೆ ಈ ಥರ ಆಗಲಿಲ್ಲ, ಈ ಥರ ಇಲ್ಲ, ಚೆನ್ನಾಗಿದೆ, ಓಡಾಡ್ಕೊಂಡಿದ್ದೆ ಆಗಿನ. 2017ರಲ್ಲಿ ನಾನು ಸಿರಿಧಾನ್ಯ ತೊಗೊಂಡು ಬಳಸಿ ಅನುಭವ ಆಗಿದ್ದರಿಂದ ನಾನೇನು ಮಾಡ್ತೀನಿ, ಆಟೋ ಓಡಿಸೋಕ್ಕೆ ಶುರು ಮಾಡ್ತೀನಿ. ಸಿರಿಧಾನ್ಯಗಳನ್ನು ನಾನೇ ಮಾರ್ಲಿಕ್ಕೆ ಶುರು ಮಾಡ್ತೀನಿ ಜನರಿಗೆ. ನನಗೇನಂದರೆ ಯಾವುದೇ ಒಳ್ಳೆ ನನಗೆ ಸಿಕ್ಕಿದ್ರೆ ಜನಕ್ಕೆ ಕೊಡೋದು ನನ್ನದೊಂದು ಒಂಥರ ಡಿಫಾಲ್ಟ್ ಅಂತಾರಲ್ಲ, ಆ ಥರ ಒಂದು ಗುಣ ನನ್ನ. ಸಿರಿಧಾನ್ಯಗಳನ್ನು ಸಹಜ ಆರ್ಗ್ಯಾನಿಕ್ಸ್ ಅಂತ ಇದೆ ದೊಡ್ಡಕಲ್ಸಂದ್ರ ಹತ್ರ, ಈಗ ಇಸ್ಕಾನ್ ಟೆಂಪಲ್ ಇದೆ ನೋಡಿ, ಅಲ್ಲಿಗೆ ಹೋಗ್ತೀನಿ, ಹೋಲ್ಸೇಲಲ್ಲಿ ತೊಗೊಂಡು ಬಂದು ಮಾರ್ಲಿಕ್ಕೆ ಶುರು ಮಾಡ್ತೀನಿ. ನಾನು ಮಾರುವಂಥ ಸಂದರ್ಭದಲ್ಲಿ ನನ್ನ ಫ್ರೆಂಡು ಇವತ್ತಿಲ್ಲಿ ಬಂದಿದ್ದಾರೆ, ಕಾಂತರಾಜೇಶ್ ಅಂತೇಳಿ, ಅವರ ಅತ್ತೆ ಮನೆ ಆಸಂದಿ ಅಂತ ಚಿಕ್ಕಮಂಗ್ಳೂರು ಹತ್ರ. ಅಲ್ಲಿ ಸಿರಿಧಾನ್ಯ ಬೆಳೀತಾರೆ, ನವಣೆ ಸಾವಕ್ಕಿ ಎಲ್ಲ ಬೆಳೀತಾರೆ. ಅಲ್ಲಿ ತರಲಿಕ್ಕೆ ಅಂತ ಹೋಗಿರ್ತೀನಿ. ಹೋದಂಥ ಸಂದರ್ಭದಲ್ಲಿ ಮಿಲ್ ಮಾಡಲಿಕ್ಕೆ ಅಂತ ಒಂದು ಜಾಗಕ್ಕೆ ಹೋಗ್ತೀವಿ, ಅದು ತೊಗೊಂಡು ಮಿಲ್ ಮಾಡಿಸ್ಬೇಕು. ಆ್ಯಕ್ಚುಲಿ ಅದನ್ನು ಮಿಲ್ ಮಾಡುವಾಗ ಅಲ್ಲೊಬ್ಬರು ಅಂಜನಾ ಮೂರ್ತಿ ಅಂತೇಳಿ ಪರಿಚಯ ಆಗ್ತಾರೆ. ಅವ್ರೇನು ಮಾಡ್ತಾರೆ, ನಾನು ಪರಿಚಯ ಆದಾಗ ಆ ಊರಿನ ಜನ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಸಾಮೆ ಮತ್ತು ನವಣೆ ಅಕ್ಕಿಗಳನ್ನ ಬೆಳೀತಾರೆ, ಬಟ್ ತಿನ್ನಲ್ಲ ಅವರು. ಗೌರ್ಮೆಂಟ್ ಕೊಡೋ ಪುಕ್ಸಟ್ಟೆ ಅಕ್ಕಿ ತಿಂದು ಶುಗರ್ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದನ್ನು ಅಬ್ಸರ್ವ್ ಮಾಡಿ ಹೇಳ್ತೀನಿ, ಅಲ್ಲ ರೀ ನೀವು ಚಿನ್ನ ಕೊಟ್ಬಿಟ್ಟು ತಗಡಿಸ್ಕೊತಾ ಇದ್ದೀರಲ್ರಿ ಅಂತ ಹೇಳ್ತೀನಿ ಅವ್ರಿಗೆ, ಅಲ್ಲಿ ಜನರಿಗೆ. ಅದನ್ನು ಅಂಜನಾ ಮೂರ್ತಿ ಕೇಳಿಸ್ಕೊಂಡು ಹೌದು ನೀವು ಹೇಳಿದ್ದು ಕರೆಕ್ಟು ಅಂತ ಹೇಳ್ತಾರೆ. ಆಮೇಲೆ ನನಗೂ ಅವ್ರಿಗೂ ಪರಿಚಯ ಆಗುತ್ತೆ. ನಂದು ಪೇಪರ್ ಆರ್ಟಿಕಲ್ ತೋರಿಸ್ತೀನಿ ಮೊಬೈಲಲ್ಲಿ. ಅವ್ರು ಹೇಳ್ತಾರೆ ಇದನ್ನು ಆಲ್ರೆಡಿ ನಾನು ಮುಂಚೆನೇ ನೋಡಿದ್ದೆ, ಪೇಪರಲ್ಲೇ ಓದಿದ್ದೆ ಅಂತಾರೆ.